ಮಾಡಿ ನೋಡೋಣ, ಗೆಲುವು ಸೋಲು ಅನ್ನೋದು ಇದ್ದೇ ಇರುತ್ತೆ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಮುಂದೆ ನುಗ್ಗಿ ಮಾಡಿದೆ ಸರ್. ಸಾಧಿಸಿದ್ದೀನಿ ಸರ್. ಇದಕ್ಕೆಲ್ಲ ಕಮ್ಮಿನೇ ಸರ್, ಒಂದು 70-80 ಸಾವಿರ ರೂಪಾಯಲ್ಲಿ ನನಗೆ ಸ್ಟಾರ್ಟ್ ಮಾಡಿದೆ ಸರ್. ಹೌದಾ? ನಾನು ಇದುವರೆಗೂ ನಾನು ಏನೇನು ಅನ್ಕೊಂಡಿದ್ದೀನೋ ಅದೆಲ್ಲ ಸಕ್ಸಸ್ ಆಗಿರೋದು. ಇವತ್ತು ನಾನು ನಿಮ್ಮ ಮೀಡಿಯಾದಲ್ಲಿ ಸುಳ್ಳು ಹೇಳ್ತಾ ಇದ್ದಿಲ್ಲ, ನಿಜ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೊಬೋದು. ನಾನು 100% ನಾನು ಹುಟ್ಟಿದಾಗ್ಲಿಂದಲೂ ಇವತ್ತಿನವರೆಗೂ ನಾನು ಏನು ಆಸೆ ಪಡ್ತೀನಿ ಅದು ಸಾಧನೆ ಮಾಡದೆ ಬಿಟ್ಟಿಲ್ಲ. ಅದು ನಡೆಯುತ್ತೆ. ಓಕೆ, ಇಟ್ಟರೆ ನೀವು ಬಿಡಲ್ಲ. ಹೌದು ಸುಮ್ಮನೆ ಅಂತೂ ನೆರವೇರಲ್ಲ, ನೀವು ಅದನ್ನ ಬೆನ್ನು ಹತ್ತೀರಿ. ಖಂಡಿತ ಸರ್. ಅದ್ಭುತ ರೀ. ಓಕೆ ಸರ್, ಜೀವನದಲ್ಲಿ ಎಲ್ಲನೂ ಪ್ಲಸ್ ಆಗೇ ತಗೋಬೇಕು ಸರ್. ನಾವು ಒಂದು ಹೆಜ್ಜೆ ಮುಂದೆ ಇಡ್ತೀವಿ ಅಂದರೆ ಅದು ಎಲ್ಲ ಸಕ್ಸಸ್ ಆಗತ್ತೆ ಅಂತ ಹೇಳ್ಕೊಂಡೇ ಹೋಗ್ಬೇಕು. ನಾವು ಅವ್ರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೆ, ನಾವು ಇಷ್ಟು ಓದಿದ್ದೀವಲ್ಲ, ನಾವು ಯಾಕೆ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅನ್ಕೋಬಾರ್ದು. ಇವತ್ತಿನ ಜನ್ರೇಷನಲ್ಲಿ ಇವಾಗ ಈ ವಿಡಿಯೋ ಕಾಂಪ್ಲೆಕ್ಸಲ್ಲಿ ಹೇಳಬೇಕು ಅಂದರೆ ಅಷ್ಟು ಜನ ಡಿಗ್ರಿ ಓದಿರೋ ಹುಡುಗಿಯರು, ಕಾಲೇಜ್ ಓದಿರೋ ಹುಡುಗಿಯರು, ದುಬಾಯಿಂದ ಬಂದಿರೋ ಹುಡುಗಿಯರು ಎಲ್ಲ 4-5 ಅಂಗಡಿ ಸ್ಟಾಲ್ ಓಪನ್ ಮಾಡಿದ್ದಾರೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಏನೇನು ಮೇಡಮ್ ಇದು? ಸರ್, ಇದು ಪೈನಾಪಲ್ ಅಂತ, ಹನಿ ಪೈನಾಪಲ್. ಹನಿ ಪೈನಾಪಲ್ ಅಂತ ತುಂಬಾ ಫೇವ್ರೇಟ್ ಸರ್. ನಮ್ಮ ಅಂಗಡಿಯಲ್ಲಿ ಜಾಸ್ತಿ ಮೂವಿಂಗು ಮಲಾಯ್ ಬ್ರೋಕ್ಲಿ ಮತ್ತೆ ತಂದೂರಿ ಪೈನಾಪಲ್ ತುಂಬಾ ಫೇವ್ರೇಟ್. ನೀವು ಒಂದ್ಸಲ ಟೇಸ್ಟ್ ಮಾಡಿ ಆಮೇಲೆ ರಿಸಲ್ಟ್ ಹೇಳಿ ಸರ್. ಇದು ಮಿಕ್ಸ್ ವೆಜ್ ಅಂತ, ಸಾಯಿ ಸ್ಪೆಷಲ್. ಎಲ್ಲ ಪನ್ನೀರ್, ಮಶ್ರೂಮ್, ಪೈನಾಪಲ್, ಬೇಬಿಕಾರ್ನ್, ಬೇಬಿ ಪೊಟೆಟೊ, ಬ್ರೊಕೊಲಿ, ಆನಿಯನ್ನು, ಕ್ಯಾಪ್ಸಿಕಮು ಎಲ್ಲ ಐಟಮು ಇರುತ್ತೆ ಸರ್ ಇದರಲ್ಲಿ. ಗೆಳೆಯರೇ ನೋಡಿ, ಇಷ್ಟೊತ್ತು ಹುಡುಕ್ತಿದ್ದೆ, ಅದು ಸಿಕ್ಕೇ ಬಿಡ್ತು. ಪ್ಯೂರ್ ವೆಜ್ ಅಲ್ಲಿ ಬಾರ್ಬಿಕ್ಯೂ ಮಾಡ್ಕೊಡ್ತಾರೆ ಮೇಡಮ್ ಅವರು. ನಾನು 1 ವರ್ಷದಿಂದ ಕರಿತಾ ಇದ್ರಲ್ಲ, 1 ವರ್ಷದಿಂದ ಇಲ್ಲಿ ರವಿ ಅಣ್ಣನ್ ಗೋಬಿ ಮಂಚೂರಿ ಇತ್ತಲ್ಲ, ಆ ಕತೆ ಮಾಡಿದಾಗಿಂದ ಮೇಡಮ್ ಅವರು ದಯವಿಟ್ಟು ಬನ್ನಿ 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 ಅಂತಿದ್ರು. ಇವತ್ತು ಕಾಲ ಕೂಡಿ ಬಂದಿದೆ. ಬನಶಂಕರಿ ಬಿಡಿಯಾ ಕಾಂಪ್ಲೆಕ್ಸು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮುಂದೆ ಇರುವಂಥದ್ದೇ ಈ ಬಾರ್ಬಿಕ್ಯೂ. ಮೊದಲು ರವಿ ಅಣ್ಣಂದೇನು ಗೋಬಿ ಮಂಚೂರಿ ಇತ್ತಲ್ಲ, ಅದ್ರ ಪಕ್ಕ ಇರುವಂಥದ್ದೇ. ಬನ್ನಿ ಇದ್ರ ಕತೆ ಹೇಳ್ತೀನಿ. ಭಾಳ ಅದ್ಭುತವಾಗಿದೆ, ಕೇಳಿಸ್ಕೊಳ್ಳಿ. ಯಾಕೆ ಅಂತಂದರೆ, ಒಂದು ಚಿಕ್ಕ ಉದ್ಯಮ ಲಾಸ್ ಆದವರು, ಲಕ್ಷಾಂತರ ಲಾಸ್ ಆಗಿ ಅಮ್ಮ ಮನೆಗೆ ಒಂದ್ ದಿವಸ ಧೈರ್ಯ ಮಾಡ್ತಾಳೆ, ನಾನು ಮತ್ತೆ ದುಡಿತೀನಿ, ಹೌದು ಸರ್, ಜೀವನದಲ್ಲಿ ಮತ್ತೆ ನಾನು ಸಾಧಿಸಿ ತೋರಿಸ್ತೀನಿ, ಹೌದು ಸರ್ ಅಂದವ್ರನ್ನೆಲ್ಲ ಮತ್ತೆ ನಾನು ಮೆಟ್ಟಿ ನಿಂತು ಅವ್ರ ಮುಂದೆನೆ ಬದುಕಿ ತೋರಿಸ್ತೀನಿ ಅನ್ನೋ ಛಲಗಾತಿಯ ಕತೆ ತಗೊಂಡ್ ಬಂದಿದ್ದೀನಿ. ಹೌದು ಸರ್. ಬನ್ನಿ, ಹೆದರ್ಬೇಡಿ. ಯಾವತ್ತ ನಡೆ ಮನುಷ್ಯನಿಗೆ ಬರ್ಲಾರ್ದ ಏನ್ ಮರಕ್ ಬರ್ತೇನ್ರಿ? ಹೌದು ಸರ್, ಖಂಡಿತ ಮನುಷ್ಯನಿಗೆ ಬರೋದು ಕಷ್ಟ ಸುಖ ಮನುಷ್ಯನಿಗೆ ಬರೋದು. ಹೌದು ಸರ್. ಎದುರಿಸೋ ತಾಕತ್ತಿರೋದು ಕೂಡ ಮನುಷ್ಯನಿಗೆ. ಹಾಗಾಗಿ ಕೊನೆವರೆಗೆ ವಿಡಿಯೋ ನೋಡಿ. ಮತ್ತು ಬಾರ್ಬಿಕ್ಯೂ ಜೊತೆಗೆ ಅದ್ಭುತವಾದ ಕತೆ, ಒಂದು ಇನ್ಸ್ಪೈರ್ ಕತೆ. ಮನ್ಯಾಗ ಹೆಣ್ಮಕ್ಳು ಯಾರು ಬೇಸರ ಮಾಡ್ಕೊಂಡು ಕುಂತು ಆಮೇಲೆ ಹುಡುಗರು ಡಿಗ್ರಿ ಮುಗಿಸಿದವ್ರು, ಯಪ್ಪ ಡಿಗ್ರಿ ಮುಗಿಸ್ಬಿಟ್ಟಿದ್ದೀನಿ ಏನೂ ಕೆಲಸ ಇಲ್ಲ ಅನ್ನೋರು ಅಲ್ಲ, ಅವರಿಗೆಲ್ಲರಿಗೂ ನಾನೇ ಒಂದು ಉದಾಹರಣೆ, ನಾನೇ ಒಂದು ದೊಡ್ಡ ಕತೆ. ಬನ್ನಿ, ಈ ಕತೆಗೆ ತಮಗೆ ಸ್ವಾಗತ ಗೆಳೆಯರೇ. ಸರ್, ನಮ್ಮ ಹೆಸರು ಅಮುದಾ ಅಂತ. ನಾವು ಭದ್ರಾವತಿ ಕಡೆಯವರು. ನಾವು ಇಲ್ಲಿ ಒಂದು 5 ವರ್ಷದಿಂದ ವೆಜ್ ತಂದೂರಿ ಮಾಡ್ತಾ ಇದ್ದೀವಿ. ಅಂಗಡಿ ಹೆಸರು ಶ್ರೀ ಸಾಯಿ ವೆಜ್ ಬಾರ್ಬಿಕ್ಯೂ. ವೆಜಿಟೇರಿಯನ್ನೇ ಫುಲ್ಲು. ಪನ್ನೀರು, ಮಶ್ರೂಮು, ಪೈನಾಪಲ್ಲು, ಬೇಬಿಕಾರ್ನು, ಬೇಬಿ ಪೊಟೆಟೊ, ಬ್ರೊಕೊಲಿ, ಆನಿಯನ್ನು, ಕ್ಯಾಪ್ಸಿಕಮ್ ಎಲ್ಲ ಹಾಕಿ 3 ವೆರೈಟಿ ಫ್ಲೇವರಲ್ಲಿ ಮಾಡ್ತಾ ಇದ್ದೀವಿ ಸರ್. ಒಂದು ತಂದೂರಿ, ಒಂದು ಹರಿಯಾಲಿ ಮತ್ತು ಒಂದು ಮಲಾಯ್ ಪೇಸ್ಟ್ ಅಂತ ಹೇಳ್ಬಿಟ್ಟು 3 ಫ್ಲೇವರಲ್ಲೂ ಮಾಡ್ತಾ ಇದ್ದೀವಿ ಸರ್. ಓಕೆ, ಹೇಗೆ ಬಂತು ಇದು ಐಡಿಯಾ ನಿಮಗೆ? ಐಡಿಯಾ ಕೊರೋನಾದಲ್ಲಿ ನಮ್ಮದು ಬಟ್ಟೆ ಬಿಸ್ನೆಸ್ಸು. ಕೊರೋನಾದಲ್ಲಿ ನಮ್ಮದು ಬಟ್ಟೆ ಬಿಸ್ನೆಸ್ ಸ್ವಲ್ಪ ಲಾಸ್ ಆಯಿತು. ಕೊರೋನಾದಲ್ಲೇ ನಾವು ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಓಕೆ, ಈಗ ಫುಡ್ ಬಿಸ್ನೆಸ್ ಬೇಕಾದಷ್ಟು ನಮ್ಮ ತಲೆಯಲ್ಲಿ ಬರೋದೇ ಫಸ್ಟ್ ಇಡ್ಲಿ ಬರ್ತದೆ, ಸಣ್ಣ ಹೋಟೆಲ್ ಮಾಡೋಣ ಅಂತ ಬರ್ತದೆ, ಆ ಥರದ್ದೆಲ್ಲ ಬರುತ್ತೆ. ಇದು ಹೊಸದು ನಾನು ಕೇಳಿರೋದು. ಇದು ಹೇಗೆ ಐಡಿಯಾ ಬಂತು ನಿಮಗೆ ಅಂತ? ಅದು ಎಲ್ಲರೂ ಸಾಧಾರಣವಾಗಿ ಇಟ್ಟಿರ್ತಾರೆ, ಇಡ್ಲಿ ದೋಸೆ ಅಂಗಡಿ, ಎಲ್ಲರೂ ಯೋಚನೆ ಅಂತ ಬಂದ ತಕ್ಷಣ ಅದನ್ನೇ ಮಾಡ್ತಾರೆ. ಇದು ಡಿಫ್ರೆಂಟ್ ಆಗಿದೆ ಅಲ್ವರ, ಕೆಂಡದಲ್ಲಿ ಸುಟ್ಕೊಡೋದು, ನ್ಯಾಚುರಲ್ ಆಗಿ ಹೆಲ್ದಿ ಆಗಿರುತ್ತೆ ಫುಡ್ಡು, ಮತ್ತು ವೆಜಿಟೇಬಲ್ಸು ಇದೆಲ್ಲ ಕೆಂಡದಲ್ಲಿ ಸುಟ್ಕೊಡೋದು ನ್ಯಾಚುರಲ್ ಆಗಿರುತ್ತೆ, ತಿಂತಾರೆ ಒಂದು ಐಡಿಯಾದಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ ಸರ್. ಓಕೆ, ಈಗ ಯೂನಿಕ್ ಆಗಿದೆ ನಿಮ್ಮದು. ಈಗ ನೋಡ್ಕೊಂಡು ಬಂದಾಗ ನಿಮ್ದು ಇಲ್ಲಿ ಎಲ್ಲಿ ಸಿಕ್ಕೋದಿಲ್ಲ, ನಿಮ್ಮದೇ ಫಸ್ಟ್ ಸರಿ ಶುರು ಮಾಡೋ ಎಷ್ಟು ಸವಾಲಿತ್ತು ಹೇಗೆ ಅಂತ?
ಅಂದರೆ ತುಂಬ ಮಾಡಿ ನೋಡೋಣ, ಗೆಲುವು ಸೋಲು ಅನ್ನೋದು ಇದ್ದೇ ಇರುತ್ತೆ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಮುಂದೆ ನುಗ್ಗಿ ಮಾಡಿದೆ ಸರ್, ಸಾಧಿಸಿದ್ದೀನಿ ಸರ್. ಇದು ಎಲ್ಲಾರು ನೋಡಿ ಕಲ್ತ್ರಾ ಅಥವಾ ನಿಮ್ದೇ ರೆಸಿಪಿನ ಹೇಗಿದ್ದು? ಇದು ನಾನು ಚೆನ್ನೈಯಲ್ಲಿ ಹೋಗಿ ಕಲ್ತ್ಕೊಂಡು ಬಂದು ಮಾಡ್ತಾ ಇದ್ದೀನಿ ಸರ್. ಹೌದಾ? ಇದನ್ನ ಕಲಿಯೋಕ್ಕೋಸ್ಕರನೇ? ಹೌದು ಸರ್, ದೊಡ್ಡ 5 ಸ್ಟಾರ್ ಹೋಟ್ಲಲ್ಲಿ ಬಾರ್ಬಿಕ್ಯೂ ನೇಷನಲ್ಲಿ ಇದು ನನಗೆ ಒಂದು ಚೆಫ್ ಇದ್ದಾರೆ, ಅವ್ರು ನನಗೆ ಕಲಿಸಿ ಕೊಟ್ಟರು. ಈ ಥರ ಮಾಡಿ ಒಳ್ಳೇದು ನಿಮಗೆ ಮೂವ್ ಆಗುತ್ತೆ, ಫಾಸ್ಟ್ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ಬಂದು ಇದನ್ನೇ ಟ್ರೈನ್ ಅಪ್ ಮಾಡಿದೆ. ಇದು ಒಳ್ಳೆ ಸಕ್ಸಸ್ ಆಗಿದೆ ಸರ್. ಓಕೆ, ಮೋಸ್ಟ್ಲಿ ನಿಮ್ಮ ಹತ್ರ ಒಂದ್ಸಾರಿ ಬಂದ್ರೆ ಸಾಕು, ಮತ್ತೆ ಪದೇ ಪದೇ ಬರ್ತಾರೆ ಅಂತ ಅನ್ಸುತ್ತೆ. ಬರ್ತಾರೆ ಸರ್, ಬರ್ತಾರೆ. ಯಾಕಂದ್ರೆ ನಾನು ಆ ಟೇಸ್ಟ್ ತಿಂದು ನೋಡ್ತಾ ಇದ್ದೆ, ಈಗ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್. ಓಕೆ, ಹಾ, ಹಂಗೆ ಈಗ ಎಷ್ಟು ವರ್ಷ ಆಯ್ತು ಇದು ಶುರುವಾಗಿ? ಇದು 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು. ಒಂದು ಧೈರ್ಯ ಮಾಡಿದ್ರಿ, ಟ್ರೈನಿಂಗ್ ತಗೊಂಡ್ರಿ, ಆಮೇಲೆ ಜಾಗ ಬರುತ್ತೆ ನೆಕ್ಸ್ಟ್. ಹೆಂಗೆ ಈ ಜಾಗ ಸೆಲೆಕ್ಟ್ ಮಾಡಿದ್ರಿ? ಹೇಗೆ ಜಾಗ? ನಮ್ಮ ದೊಡ್ಡ ದೋಸ್ತ್ ಇದಾರಲ್ಲ ಸರ್, ರವಿ ಗೋಬಿ ಅವರು, ಅವರಿಗಿಂತ ಇನ್ನು ದೊಡ್ಡ ಜಾಗ ಬೇಕಾ ನಮಗೆ? ಓಕೆ, ಅವ್ರನ್ನ ನಾವು ಕೇಳಿದ್ವಿ, ಇಲ್ಲಿ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು, ಧಾರಾಳವಾಗಿ ಮಾಡ್ಕೊಳ್ಳಿ ಅಂತ ಅವರು ನಮಗೆ ಒಳ್ಳೆ ತುಂಬು ಹೃದಯದಿಂದ ಒಂದು ಮನಸ್ಸಿಂದ ಹೇಳಿದ್ರು, ಮಾಡ್ಕೊಳ್ಳಿ, ನಾವಿದೀವಿ, ನೋಡ್ಕೊಳ್ಳೋಣ ಅಂತ. ಇವತ್ತು ನಾವು ಇಷ್ಟು ದೂರ ಬೆಳೆದಿದ್ದೀವಿ ಅಂದ್ರೆ ಅದ್ರಲ್ಲಿ ಅವ್ರದ್ದು ಒಂದು ಪಾತ್ರ ಇದೆ ಸರ್. ಅದ್ಭುತ ರೀ. ಓಕೆ, ಏನು ಎಜುಕೇಶನ್ ನಿಮ್ದು? ನಮ್ದು 10th ಸರ್. 10th ಓದಿ ಬೆಂಗಳೂರಂತ ಸಿಟಿ ಜೀವನ ಮಾಡೋದು ತುಂಬಾ ಕಷ್ಟ. ಬೇರೆ ಎಲ್ಲೋ ಕೂಲಿ ನಾಲಿ ಮಾಡ್ಬೇಕು ಅನ್ಸುತ್ತೆ, ಮಾಡಿದ್ರು 10-15 ಸಾವಿರ, ಬದುಕು ನಡೆಯಲ್ಲ. ಏನಾದ್ರೂ ಬಿಸ್ನೆಸ್ ಮಾಡ್ಬೇಕಂದ್ರೆ ಅದಕ್ಕೆ 108 ಅಡೆತಡೆಗಳಿದೆ. ಒಂದು ಅಂಗಡಿ ಮಾಡ್ಬೇಕು ಅಂತಾರೆ, ಫುಟ್ಪಾತ್ ಅಲ್ಲಿ ಹೋಟೆಲ್ ಮಾಡೋದು ಕೂಡ ಅಷ್ಟು ಈಸಿ ಅಲ್ಲ. ಹೇಗೆ ಇದನ್ನೆಲ್ಲ ಸಾಧಿಸಿ ವಿನ್ ಆದ್ರಿ ಅಂತ? ಸರ್, ಇದು ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆಯವ್ರದ್ದು ಬೆಣ್ಣೆ ತುಪ್ಪ ವ್ಯಾಪಾರನೇ. ಅವ್ರು ಮಾಡ್ಬೇಕಾದ್ರೆ ನಾವು ಅವ್ರಿಗೂ ಎಲ್ಲ ಹೆಲ್ಪ್ ಮಾಡ್ತಾ ಇರ್ತೀವಿ. ಬೆಣ್ಣೆದು ತುಪ್ಪದಲ್ಲಿ ಅದರಲ್ಲೆಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತೀವಿ. ಅವ್ರು ನಮಗೆ ತುಂಬ ಚೆನ್ನಾಗಿ ಧೈರ್ಯ ಕೊಟ್ಟು, ಇದು ಹಿಂಗೆ ಮಾಡಬೇಕು, ಅದು ಹಂಗೆ ಮಾಡಬೇಕು, ಹೆಣ್ಮಕ್ಳು ಎಲ್ಲದರಲ್ಲೂ ವಿನ್ ಆಗಿರಬೇಕು ಅಂತ ಹೇಳಿ ಬೆಳೆಸಿ ಇವಾಗ ನಾವು ಇದನ್ನು ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಧೈರ್ಯದಿಂದ ಮಾಡಿ ಮುಂದೆ ಬಂದಿದ್ದೀವಿ ಸರ್. ಅಂದ್ರೆ ನಿಮ್ಗೆ ವ್ಯಾಪಾರ ಅಪ್ಪನಿಂದ ಕಲ್ತಿದ್ರಿ? ಹೌದು. ಬೀದಿಯಲ್ಲಿ ವ್ಯಾಪಾರ ಮಾಡೋದನ್ನ ನೋಡಿದ್ರಿ? ಒಂದು ಧೈರ್ಯ ಬಂದಿತ್ತು ನಿಮ್ಗೆ, ನಾನು ಏನ್ ಬೇಕಾದ್ರೂ ವ್ಯಾಪಾರ ರೋಡಲ್ಲಿ ನಿಂತ್ಕೊಂಡು ಮಾಡಬಹುದು ಅಂತ. ತುಂಬಾ ಜನಕ್ಕಮ್ಮ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ, ಆಟ ಆಡೋದಕ್ಕಿಂತ ಮುಂಚೆನೆ ಸೋತೋಗ್ಬಿಡ್ತಾರೆ. ಫುಟ್ಪಾತ್ ಅಲ್ಲಿ ನಿಂತ್ಕೊಂಡ್ರೆ ಏನ್ ಅಂದ್ಬಿಡ್ತಾರೋ ಏನೋ, ಯಾರು ನೋಡಿದ್ರೆ ಏನಂತಾರೋ ಏನೋ, ಸಂಬಂಧಿಕರು ಇನ್ನೇನು ಮಾತಾಡ್ಕೋತಾರೋ ಏನೋ ಅಂತ. ಖಂಡಿತ ಇದೆಲ್ಲ ಮಾತುಗಳು ಬಂದಿತ್ತು ಸರ್. ಇದನ್ನೆಲ್ಲ ತಳ್ಳಿ ಮುಂದೆ ನುಗ್ಗಿ ಬಂದಿದ್ದೀನಿ ಸರ್ ನಾನು. ಓ, ಇವೆಲ್ಲ ನಿಮ್ಗೂ ಆಗಿದೆ ಸರ್. ಸ್ಟಾರ್ಟಿಂಗ್ ಅಲ್ಲಿ ನಿಂತಾಗ? ಹೌದು. ಏನನ್ನೋರು? ಎಷ್ಟು ಚೆನ್ನಾಗಿದ್ರು, ಏನ್ ಮಾಡ್ತಾ ಇದ್ರು, ಇವಾಗ ನೋಡಿ ಹೆಂಗ್ ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೆ ಗೊತ್ತಿಲ್ಲ ನಾನು ಇದ್ರಲ್ಲಿಂದ ಎಷ್ಟು ಚೆನ್ನಾಗಿ ಬೆಳೆದಿದೀವಿ, ಮಾಡಿದೀವಿ, ಇನ್ನು ಮೇಲೆ ಬೆಳಿತಾ ಇದೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇವಾಗ ಅನ್ಸ್ಕೊತಾ ಇದ್ದಾರೆ, ನಾವು ಮಾಡ್ಬೋದಿತ್ತು, ನಾವು ಈ ತರ ಒಂದು ಅಂಗಡಿ ಯಾವಾಗ್ಲೇ ಮಾಡ್ಕೋಬೋದಾಗಿತ್ತು ಅನ್ನೋ ತರ ಈಗ ಅವರಿಗೆ ಉತ್ಸಾಹ ಬಂದಿದೆ ಸರ್. ಅಂದ್ರೆ ಯಾವಾಗ್ಲೂ ಮನುಷ್ಯನಿಗೆ ಬೆಳೆದ ಮೇಲೆ ಕಂಡಿಡಿಯೋದು ಸ್ವಭಾವ ನಮ್ದೆಲ್ಲ. ಹೌದು ಸರ್. ಅಲ್ವಾ? ಬಿದ್ದಾಗ ಆಳಿಗೊಂದು ಕಲ್ಲು ಹಾಕದೆ. ಹೌದು ಸರ್. ಅಲ್ವಾ ಸರ್? ತಮ್ಮ ಹೆಸರು ಸರ್? ಮಣಿಕಂಠನ್ ಅಂತ. ಮಣಿಕಂಠನ್. ನಿಮ್ಮ ಹೆಂಗೆ ಕಲ್ತ್ರಿ ಇದನ್ನ? ನಾವು ಎಲ್ಲ ಹೋಗಿ ಸುತ್ತಾಡಕ್ಕೆ ಹೋದಾಗ ಟೇಸ್ಟ್ ಮಾಡ್ಕೊಂಡ್ ಬಂದ್ವಿ. ಏನ್ ಮಾಡಕ್ ಹೋದಾಗ? ಸುತ್ತಾಡಕ್ಕೆ ಆಚೆ ಕಡೆ ಹೋದಾಗ ಟೇಸ್ಟ್ ಮಾಡ್ಕೊಂಡ್ ಬಂದ್ವಿ. ಆಮೇಲೆ ನಮ್ಮ ಮನೆಯವರು ಆಚೆ ಹೋಗಿ ಬಾರ್ಬಿಕ್ಯೂ ನೇಷನಲ್ಲಿ ಕಲ್ತ್ಕೊಂಡ್ ಬಂದ್ರು. ಹಂಗೆ ಕೊರೋನಾದಿಂದ ಇದನ್ನ ಇದು ಮಾಡ್ತಾ ಇದೀವಿ. ಏನು ಹಾಕಿರಿ ಮರ? ಭಯಂಕರ ಐತಿಲ್ರಿ ಇದು. ಹನಿ ಹಾಕಿದೀವಿ. ಹನಿ? ಹಾಂ. ಪೈನಾಪಲ್ ಅಲ್ಲ? ಹೌದು ಸರ್. ಮಿಕ್ಸ್ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಇನ್ನೊಂದು ಅದೇನು ಮಿಕ್ಸ್ ಅದ? ಸಾಯಿ ಸ್ಪೆಷಲ್ ಆಲ್ ಮಿಕ್ಸ್ ವೆಜ್. ಸಾಯಿ ಸ್ಪೆಷಲ್ ಆಲ್ ಮಿಕ್ಸ್ ಕೊಡ್ರಿ, ಅದನ್ನು ತೋರಿಸ್ತೀನಿ. ಇಲ್ಲೇ ಇಟ್ಕೊಡ್ರಿ. ಇದು ಸಾಯಿ ಸ್ಪೆಷಲ್ ಆಲ್ ಮಿಕ್ಸ್ ಅಂತ ಪಾರ್ಸಲ್ ಮೇಡಮ್. ಆಮೇಲೆ ಅದ್ರ ಇದನ್ನು ಹೇಳ್ಬಿಡ್ರಿ. ನಿಮ್ಮ ಹುಡುಗರು ಇಲ್ಲಾರ ಭಯಂಕರ ಜಗಳಾಡದೆ ಅವ್ನು ಕರ್ಕೊಂಬಂದ್ರಂತೂ ಮುಂದಕ್ಕೆ ಜಗಳಲ್ಲ, ಫ್ರೆಂಡ್ಶಿಪ್ ಮಾಡ್ಬಿಡ್ತಾನ. ಬಾರಿ ಐತಿ. ಹೆಂಗೈತ್ರಿ ಸರ್? ಆರಾಮಿದ್ದೀರಿ? ಆರಾಮಿದೆ. ನೀವೇನು ಓದಿರಿ? ನಾವು SLC. ನೀವು SLC? ಯಾವ ಊರು ನಿಮ್ದು? ಇದೇ ಊರೇ ಸರ್. ಇಬ್ರು ಕಷ್ಟಪಡ್ತೀವಿ, ಇಬ್ರು ಸುಖವಾಗಿದ್ದೀವಿ. ಮಕ್ಕಳು ಮದುವೆಗೆ. ನೀವು ಸೋತ್ ಹೋಗಿದ್ದೀರಿ ಅಂತೀರಿ, ಆ ಕತೆ ಹೇಳ್ಬೋದಾ? ಏನಾಗಿತ್ತು ನಿಮ್ಮ ಲೈಫಲ್ಲಿ ಅಂತ? ಅಂದರೆ ನಾವು ಬಟ್ಟೆ ಅಂಗಡಿ ಮಾಡಿದ್ವಿ ಸರ್. ಅದು ನಮಗೆ ಸ್ವಲ್ಪ ಸೋಲು ತಂದು ಕೊಟ್ಟಿತ್ತು ಸರ್, ಲಾಸ್ ಆಗೋಯ್ತು. ಬಟ್ಟೆ ಅಂಗಡಿಯಲ್ಲಿ ಏನು ವ್ಯಾಪಾರನೇ ಆಗ್ದಂಗೆ ಫುಲ್ಲು ಲಕ್ಷ ಲಾಸ್ ಆಯಿತು ಸರ್. ಅದೇ ಟೈಮಿಗೆ ಕೊರೋನಾನು ಬಂತು. ಸೊ ಅವಾಗ ನಾವು ಕ್ಲೋಸ್ ಮಾಡಿದ್ವಿ.
ಒಂದು 10 ಲಕ್ಷ ರೂಪಾಯಿ ಐಟಮ್ ಹಾಕಿದ್ವಿ. ಅದಕ್ಕೆ ಒಂದು 2 ಲಕ್ಷ ರೂಪಾಯಿ ಅಷ್ಟೇ ಅಡ್ವಾನ್ಸ್ ಕೊಟ್ಟಿದ್ವಿ. ಆ 2 ಲಕ್ಷ ರೂಪಾಯಿ ಅಡ್ವಾನ್ಸು ಮತ್ತು ಒಳಗಡೆ ಇದ್ದಿದ್ದು ಅಷ್ಟು ಮೆಟೀರಿಯಲ್ಸ್ಗೂ ಬರೀ 1 ಲಕ್ಷ 1.5 ಲಕ್ಷ ಅಷ್ಟೇ ಅಮೌಂಟ್ ಬಂದಿದ್ದು, ಅಷ್ಟೇ ಸಿಕ್ಕಿದ್ದು. ಹಂಗಾಗಿ ನಮಗೆ ಲಾಸ್ ಆಯಿತು ಸರ್. 10 ಲಕ್ಷ ಲಾಸ್ ಆದಮೇಲೆ ಈ ಉದ್ಯಮ ಶುರು ಮಾಡ್ತೀರಿ ನೀವು? ಹೌದು ಸರ್, ಹೌದು ಸರ್. ಅಯ್ಯಮ್ಮ, ಎಷ್ಟು ನೋಯ್ತು. ಇದು ಕೂಡ ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಜನ ಏನಂತಾರೋ ಏನೋ ಅಂತ ಹೇಳಿ ಅನ್ಕೊಳೋದೆಲ್ಲ ಇರುತ್ತೆ ಮನಸ್ಸಲ್ಲಿ. ಅದೆಲ್ಲ ದಾಟಿ ಮತ್ತೆ ಮೇಲ್ ಬಂದು ಮುದ್ದೆ ಬಂದು ಸಾಧಿಸಿದ್ದೀನಿ ಸರ್. ಓ, ಅದ್ಭುತ ಅಮ್ಮ, ಅದ್ಭುತ. ಎಷ್ಟು ಬಂಡವಾಳದಿಂದ ಶುರು ಆಯ್ತು ಅಮ್ಮ? ಇದಕ್ಕೆಲ್ಲ ಕಮ್ಮಿನೇ ಸರ್. ಒಂದು 70-80 ಸಾವಿರ ರೂಪಾಯಲ್ಲಿ ನನಗೆ ಸ್ಟಾರ್ಟ್ ಮಾಡಿದೆ ಸರ್. ಹೌದಾ? ಎಷ್ಟು ಜನ ಮಕ್ಕಳು ತಾಯಿ ನಿಮ್ಗೆ? 2 ಹೆಣ್ಮಕ್ಳು ಇದ್ದಾರೆ ಸರ್. ಏನ್ ಓದ್ತಿದ್ದಾರೆ ಈಗ? ಒಬ್ರು ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದಾರೆ, ಇನ್ನೊಬ್ರು ಮಗು ಫಸ್ಟ್ PU ಓದ್ತಾ ಇದ್ದಾರೆ ಸರ್. ನೋಡಿ, ಒಟ್ಟಿನಲ್ಲಿ ಜೀವಮಾನ ಎಲ್ಲ ನೀವು ವ್ಯಾಪಾರ ಮಾಡಿನೇ ಬದುಕಿರೋದು, ವ್ಯಾಪಾರದಲ್ಲೇ? ಹೌದು ಸರ್, ವ್ಯಾಪಾರದಲ್ಲೇ ಮುಂದೆ ಬಂದಿದ್ದೀವಿ ಸರ್. ಹಾ, ಓಕೆ. ವ್ಯಾಪಾರ ಅಂದ್ರೆ ಲಾಭ ನಷ್ಟ ಎರಡೂ ಇರುತ್ತೆ. ಹಾಗೆ ಸರ್ ಇದುಗಿಸ್ತೀರಿ? ನನ್ನ ಕಡೆ ಬಂದು ಟೇಸ್ಟ್ ಮಾಡಿದವರು ರೆಗ್ಯುಲರ್ ಆಗಿ ಬರ್ತಾನೇ ಇರ್ತಾರೆ. ಅವರು ಒಬ್ರಿಗಿಂದ ಒಬ್ರಿಗೆ ಹೇಳ್ತಾನೆ ಇದ್ದಾರೆ. ಬಟ್ ನಾವು ಬಂದಾಗ್ಲಿಂದ ಹೆಚ್ಚಾಗ್ಲೇನೇ ಇದೆ ವಿನಃ ಕಮ್ಮಿ ಆಗಿಲ್ಲ ಸರ್. ಹಂಗಾಗಿ ನಮಗೆ ಎಲ್ಲಾನು ಸರಿಸಾಟಿಯಾಗಿ ಹೋಗ್ತಾ ಇದೆ ಸರ್. ದುಡಿತಾ ಇದೀವಿ ಸರ್. ಮಕ್ಕಳನ್ನ ಒಳ್ಳೊಳ್ಳೆ ಕಾಲೇಜಿಗೆ ಸೇರಿಸಿ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿ ಕಾಲೇಜಿಗೆ ಸೇರಿಸಿ ಮಾಡ್ತಾ ಇದ್ದೀವಿ, ಓದಿಸ್ತಾ ಇದ್ದೀವಿ. ನಮಗೇನು ಬೇಕು ಎಲ್ಲ ಖರ್ಚು ಮಾಡ್ತಾ ಇದ್ದೀವಿ. ಚೆನ್ನಾಗಿದ್ದೀವಿ ಸರ್. ಓಕೆ. ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತೀರಿ? ನಾನು ನಮ್ಮ ಯಜಮಾನ್ರು ಇಬ್ರು ಮಾಡ್ತೀವಿ. ಒಬ್ರು ಹುಡುಗರು ಇದ್ದಾರೆ, ಅವರು ಅವಾಗವಾಗ ರಜೆ ಹಾಕೋತಾ ಇರ್ತಾರೆ. ಇಲ್ಲದೆ ಇದ್ರು ನಾವೇ ನಿಂತು ಮಾಡ್ತೀವಿ ಸರ್. ಈಗ ಯಾರೋ ಕೆಲಸದ ಮೇಲೆ ಯಾವುದೇ ವ್ಯಾಪಾರ ನಡೆಯಲ್ಲ ಹಾಗಾದ್ರೆ? ಇಲ್ಲ ಸರ್, ನಮಗೆ ಬಂದ್ರೆ ಮಾಡಬೇಕು, ಇಲ್ಲ ಅಂದ್ರೆ ಇಲ್ಲ. ಹೌದು ಸರ್. ಹಾ, ನಿಮಗೇನು ಅವ್ರು ಬಂದ್ರು ಇಲ್ಲ ಸರಿ, ಬಂದಿಲ್ಲ ಅಂದ್ರೂ ಸರಿ ಮಾಡ್ತೀರಿ? ಸರಿ, ನಾನು ಯಾರನ್ನೂ ನಂಬಿ ಮಾಡಿಲ್ಲ ಸರ್. ನಾನು ನಮ್ಮ ಯಜಮಾನ್ರು ನಮ್ಮ ಫ್ಯಾಮಿಲಿನ ನಂಬಿನೇ ಮಾಡಿರೋದು. ನಮ್ಮ ಫ್ಯಾಮಿಲಿ ಫುಲ್ ಸಪೋರ್ಟಿಂಗ್ ಇದೆ ಸರ್ ನಮಗೆ. ಓಕೆ. ಮಳೆಗಳೇ ಬಂದ್ರೆ ಹೇಗೆ ಮಾಡ್ತೀರಿ ಇಲ್ಲೆಲ್ಲ? ಹಿಂಗೆ ತಾರ್ಪಾಲ್ ಕಟ್ಟಿರ್ತೀವಲ್ಲ ಸರ್, ಇಷ್ಟೇ. ತಾರ್ಪಾಲ್ ತಾರ್ಪಾಲ್ ಕಟ್ಟಿರ್ತೀವಿ. ಮಳೆ ಬಂದ್ರೆ ಒಂದು 10 ಜನ ನಿಂತ್ಕೊಳ್ಳೋದಕ್ಕೂ ಜಾಗ ಇದೆ. ಹಂಗಾಗಿ ಏನು ತೊಂದರೆ ಇಲ್ಲ. ಎಷ್ಟು ಗಂಟೆ ಬರ್ತೀರಿ ಇಲ್ಲಿಗೆ? ನಾವು ಸಂಜೆ 4 ಗಂಟೆಗೆ ಬರ್ತೀವಿ ಸರ್. ರಾತ್ರಿ 11 ಗಂಟೆವರೆಗೂ ಓಪನ್ ಇರುತ್ತೆ ಸರ್. 4 ಗಂಟೆಯಿಂದ ಬೆಳಿಗ್ಗೆ ಮತ್ತೆ ಕೆಲಸ ಇರುತ್ತಾ ಇದ್ರದ್ದು? ಬೆಳಗ್ಗೆ ಇದೆಲ್ಲ ಅಂಗಡಿ ಎಲ್ಲ ತರೋದು, ಎಲ್ಲ ಅವತ್ತವತ್ತು ಫ್ರೆಶ್ ಆಗಿ ಐಟಮ್ ತರೋದು ಸರ್. ಎಲ್ಲ ಬೆಳಗ್ಗೆ ಹೋಗಿ ಮಾರ್ಕೆಟಲ್ಲಿ ಫ್ರೆಶ್ ಆಗಿ ತಂದು ಒಂದು ದಿವಸ ಮುಂಚೆನೂ ತರೋಲ್ಲ, ಎಲ್ಲ ಅವತ್ತವತ್ತೇ ತೊಗೊಂಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋದು, ಕಟ್ಟಿಂಗ್ ಮಾಡೋದು ಎಲ್ಲ ಬೆಳಗಿಂದ ಅದೇ ಕೆಲಸ ಇರುತ್ತೆ ಸರ್. ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕು, ರುಬ್ಕೋಬೇಕು. ಹಂಗಾಗಿ ಈಗ ವ್ಯಾಪಾರ ಅಂದ್ರೆ ಹಿಂಗೆ ಇರೋದಲ್ಲ, ವಾರದಲ್ಲಿ 1-2 ದಿವಸ ನಡೆಯುತ್ತೆ, 4 ದಿವಸ ನಡೆಯಲ್ಲ. ಹೌದು. ಇವತ್ತು ನಮಗೆ ಗುರುವಾರ ಸ್ಟಾರ್ಟ್ ಆಗಿ ಭಾನುವಾರ ಗಂಟ ಒಳ್ಳೆ ವ್ಯಾಪಾರ ಇರುತ್ತೆ ಸರ್. ಸೋಮವಾರ ಮಂಗಳವಾರ ಎಲ್ಲ ಸ್ವಲ್ಪ ಲೈಟಾಗಿ ಬಿಸ್ನೆಸ್ ಕಮ್ಮಿ ಇರುತ್ತೆ ಸರ್. ಬಿಸ್ನೆಸ್ ಸ್ಟಾರ್ಟಿಂಗ್ ಆಗೋದು ದಿವಸ ಯಾವುದು ಅಂದ್ರೆ ಗುರುವಾರದಿಂದ ಭಾನುವಾರ ತನಕ ಒಳ್ಳೆ ಬಿಸ್ನೆಸ್. ಎಷ್ಟು ವ್ಯಾಪಾರ ಮಾಡ್ತೀರಿ ಒಂದು ದಿವಸಕ್ಕೆ? 10,000 ರೂಪಾಯಿ ಆಗುತ್ತೆ. 10,000 ರೂಪಾಯಿ ಡೈಲಿ ವ್ಯಾಪಾರ ಮಾಡ್ತೀರಿ. ಬಟ್ ಅದರಿಂದ ಕಷ್ಟ ಕೂಡ ಅಷ್ಟೇ ಇರ್ತದೆ. 10,000 ರೂಪಾಯಿ ಸುಮ್ಮನೆ ಬಂದ್ಬಿಡಲ್ಲ. ಆಮೇಲೆ ಅದಕ್ಕೆ ಖರ್ಚಿದೆಯಾ? ಖರ್ಚು ಎಲ್ಲ ಇದೆ ಸರ್. ಡೈಲಿ ತರಕಾರಿ, ಪನ್ನೀರು, ಮಶ್ರೂಮು, ಪೈನಾಪಲ್ಲು, ಬೇಬಿಕಾನು, ಬೇಬಿ ಪೊಟೆಟೊ, ಬ್ರೊಕ್ಕೋಲಿ ಎಲ್ಲನೂ ತೊಗೊಬರ್ಬೇಕು. ಆನಿಯನು, ಕ್ಯಾಪ್ಸಿಕಮು, ಬಟರು. ನಮಗೂ ವ್ಯಾಪಾರದಲ್ಲಿ ಒಂದು 30% ಮಾರ್ಜಿನ್ ಸಿಗುತ್ತೆ ಸರ್. ಉಳಿಯುತ್ತೆ ಅಲ್ವಾ? ಓಕೆ. ಆಮೇಲೆ ಅಮ್ಮ ಹಿಂಗೇ ಇರಲ್ಲ ಲೈಫು, ಎಲ್ಲದಕ್ಕೂ ಹಣಕಾಸು ಹೊಂದಿಸ್ಬೇಕಾಗ್ತದೆ. ಹೌದು ಸರ್. ಇವತ್ತು ಒಳ್ಳೇದು ಬರ್ತದೆ, ಕೆಟ್ಟದ್ದು ಬರ್ತದೆ, ಊರಿಗೆ ಹೋಗೋದು ಬರ್ತದೆ. ಸಡನ್ ಆಗಿ ಏನೋ ಹಾಸ್ಪಿಟ್ಲಿಗೆ ಹೋಗುವಂತ ಖರ್ಚುಗಳನ್ನ ಎಲ್ಲ ನೀವು ಇದರಲ್ಲಿ ನಿಭಾಯಿಸ್ತೀರಿ? ಹೌದು ಸರ್, ನಿಭಾಯಿಸ್ತೀವಿ ಸರ್. ನಡೀತಾ ಇದೆ ಸರ್. ಓಕೆ. ಎಷ್ಟಮ್ಮ ಪ್ಲೇಟ್ ಇದೆಯಲ್ಲ ಸರ್? ಇದು ಪ್ಲೇಟು ನಮ್ಮದು 80 ರುಪೀಸಿಂದ ಸ್ಟಾರ್ಟ್ ಆಗಿ 150ವರೆಗೂ ಇದೆ ಸರ್. 80 ರುಪೀಸಿಂದ ಶುರು ಆಗುತ್ತೆ, 150ವರೆಗೂ ಎಂಡ್ ಆಗುತ್ತೆ ಸರ್. 150ವರೆಗೆ ಶುರುವಾಗುತ್ತೆ. ಓಕೆ. ರಜಾ ಗಿಜಾ ಏನಾದರೂ ಇದೆಯಾ? ರಜಾ ನಾವಾಗ ಯಾವತ್ತಾರು ರಜಾ ಮಾಡಿದ್ರೆ ಸರ್, ಕಂಟಿನ್ಯೂಸ್ ರಜಾ ಅಂತ ಈ ದಿವಸ ರಜಾ ಅಂತ ಏನಿಲ್ಲ. ನಾವಾಗ ನಮಗೆ ಫಂಕ್ಷನ್ನು ಅದು ಇದು ಹುಷಾರಿಲ್ಲದೆ ಇದ್ದಾಗ, ಹಂಗಾಗಿ ನಮ್ಮ ಮಕ್ಳ ಜೊತೆ ಎಲ್ಲರೂ ಆಚೆ ಹೋಗ್ಬೇಕು ಅಂದಾಗ ಅವಾಗ ನಾವೇ ನೋಡಿ ರಜಾ ತಗೊಳ್ತೀವಿ. ಓಕೆ. ಫುಟ್ಪಾತಲ್ಲಿ ಹೊರಗಡೆ ನಿಂತ್ಕೊಂಡು ಹೆಣ್ಣು ಮಕ್ಕಳು ಬಿಸ್ನೆಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ಎಲ್ಲದನ್ನು ಫೇಸ್ ಮಾಡಬೇಕಾಗ್ತದೆ. ಹೌದು ಸರ್, ಖಂಡಿತ ಅಲ್ವಾ? ಹೌದು. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಹೌದು ಸರ್, ಹೌದು. ಇದೆಲ್ಲಾನು ಫೇಸ್ ಮಾಡಲೇಬೇಕು ಸರ್. ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳಿದ್ರೆ ಎಲ್ಲನೂ ಮುಂದೆ ತಳ್ಬಿಟ್ಟು ಬರ್ತಾನೆ ಇರಬೇಕು ಸರ್. ಓಕೆ. ಹಾಂ. ಬಟ್ ಯಾವತ್ತಾದರೂ ಒಂದು ದಿವಸ ಅನಿಸಿದೆಯಾ ಇದೇನಪ್ಪ, ಏನು ಇಷ್ಟು ತೊಂದರೆ ಆಗ್ತಿದೆ, ಇಷ್ಟು ಕಷ್ಟ ಆಗ್ತಿದೆ ಅಂದ್ರೆ? ಕಷ್ಟಪಟ್ರೇನೆ ಸುಖ ಸಿಗೋದು ಅನ್ನೋದು 100ರಲ್ಲಿ 1 ಮಾತಲ್ವಾ ಸರ್? 1-2 ದಿವಸ ರಜೆ ಮಾಡಿಬಿಟ್ರೆ ನಮಗೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ, ಅಂಗಡಿಗೆ ಹೋಗ್ಬೇಕಿತ್ತು, ಅಂಗಡಿಗೆ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು. ಇವಾಗ ಲಾಸ್ಟ್ ಟೈಮ್ 1 ವಾರ ಅಂಗಡಿ ತೆಗ್ಸ್ಬಿಟ್ಟಿದ್ರು. ಅವಾಗ ತುಂಬ ಹರ್ಟ್ ಆಗುತ್ತೆ. ತೆಗ್ಸಿದ್ರು? ಇಲ್ಲಿ BBMP ಗಲಾಟೆ ಅದು ಇದು ಏನಾದ್ರು ಬರ್ತಾ ಇರುತ್ತೆ. ಅವಾಗ
ತೆಗೆಸ್ಬಿಡ್ತಾರೆ. ಅವಾಗ ನಮಗೆ ವ್ಯಾಪಾರ ಇರೋದಿಲ್ಲ. ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಬಟ್ ಡೈಲಿ ಬೆಳಿಗ್ಗೆ ಎದ್ರೆ ಟಾಸ್ಕ್ ನಿಮ್ಗೆ. ಹೌದು ಇವತ್ತು ಏನಾಗುತ್ತೋ ಅಂತ ಗೊತ್ತಿಲ್ಲ ಸರ್. ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀರಿ. ಇಲ್ಲಿ ಪರಿಸ್ಥಿತಿ ಹೇಗಿತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಚೆನ್ನಾಗಿ ವ್ಯಾಪಾರ ಆಗ್ತದೆ ಇಲ್ಲ ಅಂದ್ರಿಲ್ಲ. ಆಮೇಲೆ ಅಂಗಡಿ ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ. ಹೌದು ಸರ್. ಹೊರಗೆ ನಿಂತವ್ರಿಗೆ ನಾವು ಬರೀ ನಿಮ್ ನೋಡ್ತಿರೋರು ಬರೀ 10,000 ಆಗುತ್ತಂತೆ 5,000 ಉಳಿಯುತ್ತಂತೆ ಅಂತ ಲೆಕ್ಕಾಚಾರ ಅಷ್ಟು ಈಸಿ ಅಲ್ಲ ಇಲ್ಲಿ. ಹೌದು ಸರ್. ದೊಡ್ಡದಾಗಿ ಏನಾರ ಸಾಧನೆ ಮಾಡಬೇಕು ಅನ್ನೋದಿದೆ. ಅದು ಯಾವ ರೀತಿ ಅಂತ ಗೊತ್ತಿಲ್ಲ. ಫುಡ್ ಬಿಸ್ನೆಸ್ ಅಲ್ಲೇ ಯಾವ್ದಾರ ಇದೇ ಥರದಲ್ಲಿ ಸ್ವಲ್ಪ ದೊಡ್ಡದಾಗಿ ಏನಾರು ಬೆಳೆಸ್ಕೊಂಡು ಹೋಗ್ಬೇಕು ನಾನು ಅನ್ನೋದು ಒಂದು ತುಂಬ ಆಸೆ ಇದೆ ಸರ್. ಲೈಫಲ್ಲಿ ನೀವು ಅನ್ಕೊಂಡಿದ್ದು ಆಗಿದೆಯಾ? ಖಂಡಿತ ಸರ್. ನಾನು ಇದುವರೆಗೂ ನಾನು ಏನೇನು ಅನ್ಕೊಂಡಿದ್ದೀನೋ ಅದೆಲ್ಲ ಸಕ್ಸಸ್ ಆಗಿರೋದು. ಹೆಂಗ್ರಿ ಅದ್ರ ಗುಟ್ಟು ಹೇಳ್ರಿ ಒಂಚೂರು. ಅದು ದೇವ್ರು ಕೊಟ್ಟು ಆಶೀರ್ವಾದ ಅಂತ ಅನ್ಸತ್ತೆ ಸರ್. ಕೆಲವೊಬ್ರು ಹಂಗೆ ಉಳ್ಕೊಂಡ್ಬಿಟ್ಟಿದಾವ, ಆಸೆ ತೀರ್ಸಕ್ಕೆ ಆಗಿಲ್ಲ. ನಾನು ಇವತ್ತು ಏನು ಆಸೆ ಪಡ್ತೀನಿ ಅದು ನೆರವೇರುತ್ತೆ ಸರ್. ಇವತ್ತು ನಾನು ನಿಮ್ಮ ಮೀಡಿಯಾದಲ್ಲಿ ಸುಳ್ಳು ಹೇಳ್ತಾ ಇದ್ದಿಲ್ಲ, ನಿಜ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೊಬೋದು. ನಾನು 100% ನಾನು ಹುಟ್ಟದಾಗ್ಲಿಂದಲೂ ಇವತ್ತಿನವರೆಗೂ ನಾನು ಏನು ಆಸೆ ಪಡ್ತೀನಿ ಅದು ಸಾಧನೆ ಮಾಡದೆ ಬಿಟ್ಟಿಲ್ಲ. ಅದು ನಡೆಯುತ್ತೆ. ಓಕೆ, ಇಟ್ರೆ ನೀವು ಬಿಡಲ್ಲ. ಹೌದು ಸುಮ್ಮನೆ ಅಂತೂ ನೆರವೇರಲ್ಲ. ನೀವು ಅದನ್ನ ಬೆನ್ನು ಹತ್ತೀರಿ. ಖಂಡಿತ ಸರ್. ಅದ್ಭುತ ರೀ. ಓಕೆ. ಹಾ ಮಕ್ಕಳು ಚೆನ್ನಾಗಿ ಓದ್ತಾ ಇದಾರ? ಹೌದು ಸರ್. ಅವ್ರೇನಾದ್ರೂ ಸಪೋರ್ಟ್ ಮಾಡ್ತಾರ? ಖಂಡಿತ ಸಪೋರ್ಟ್ ಮಾಡ್ತಾರೆ ಸರ್. ನನ್ನ ಕೈಲಿ ಹುಷಾರಿಲ್ಲ ಅಂತ ಹೇಳಿದಾಗ ಬಂದದು ಮಾಡೋದು, ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಡೋದು, ಫುಲ್ಲು ಸಪೋರ್ಟಿಂಗ್ ಇದ್ದಾರೆ ಸರ್ ಮಕ್ಕಳು. ತುಂಬಾ ಜನ ಹೆಣ್ಮಕ್ಳು ನೋಡ್ತಾ ಇರ್ತಾರೆ, ಸಣ್ಣದು ಕುಗ್ಗಿ ಹೋಗ್ಬಿಡ್ತಾರಮ್ಮ. ಸಣ್ಣ ವಿಷಯ ಮೋಸ್ಟ್ಲಿ ಅದು ಯಾಕೆ ಹಂಗೆ ಇದನ್ನ ಮಾಡ್ತಾರೆ? ಒಂದು ಸಣ್ಣ ಮಾರ್ಕ್ಸ್ ಬಂದ್ರೆ ಒಂದು ಹುಡುಗ ಧೃತಿಗೆಡ್ತಾನೆ, ಪಕ್ಕದವ್ರು ಯಾರೋ ಇನ್ನೋ ಏನೋ ಅಂದ್ರಂತ ಇವ್ರೇನೋ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ಸರ್. ಅದೆಲ್ಲನೂ ನಾವು ಬೆಳೆಸೋ ರೀತಿಯಲ್ಲಿದೆ ಸರ್. ನಮ್ಮ ತಂದೆ ತಾಯಿ ನಮಗೆ ಒಳ್ಳೆ ರೀತಿಯಲ್ಲಿ ಧೈರ್ಯ ಹೇಳ್ಕೊಟ್ಟು ಅವರು ಬೆಣ್ಣೆ ತುಪ್ಪ ವ್ಯಾಪಾರ ಮಾಡ್ಬೇಕಾದ್ರೆ ನಮಗೂ ಇದನ್ನು ಅಲ್ಲಿ ಕೊಟ್ಬಿಟ್ಟು ಬನ್ನಿ ಇಲ್ಲಿ ಕೊಟ್ಬಿಟ್ಟು ಬನ್ನಿ ಅನ್ನೋ ಧೈರ್ಯವಾಗಿ ಕಳಿಸೋರು. ಒಂದು ಗಂಡು ಮಕ್ಕಳು ಥರ ಬೆಳೆಸ್ತಾ ಇದ್ರು. ಸೊ ಇವಾಗಲೂ ನನ್ನ ಮಕ್ಕಳನ್ನ ನಾನು ಸಹ ನನ್ನ ಮಕ್ಕಳನ್ನ ಅದೇ ರೀತಿಯಲ್ಲೇ ಬೆಳೆಸ್ತಾ ಇದ್ದೀನಿ. ನಾಳೆ ದಿವಸ ಅವರು ಜೀವನದಲ್ಲಿ ಎಲ್ಲನೂ ಸಾಧನೆ ಮಾಡಬೇಕು. ಇವಾಗ ನೋಡಿ ನನ್ನ ಮಗಳು ಹೇಳ್ತಾ ಇದ್ದಾಳೆ, ಚಿಕ್ಕವಳು, ನಾನು ಅಮ್ಮ ನೀನು ಯಾವ್ದಾದ್ರು ಮಾಡ್ತಾನೆ ಇರು, ನೀನು ಹಿಂದೆ ಬಂದು ನಾನು ದೊಡ್ಡದಾಗಿ ಯಾವ್ದಾರ ಒಂದು ಅಚೀವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅಷ್ಟು ಧೈರ್ಯ ಇದೆಲ್ಲ ಸರ್. ಇವಾಗ ನಮ್ಮ ಜೊತೆ ಬಂದು ನಿಂತ್ಕೊಂಡು ಮಾಡಲಿಕ್ಕೆ ಅವರು ಹಿಂಜರಿಯೋದಿಲ್ಲ, ಮಾಡ್ತಾರೆ. ಓಕೆ. ಅದ್ಭುತಮ್ಮ. ನನಗೆ ಹಳೇದೇನಾದ್ರೂ ನೆನಪಿದ್ರೆ ಹೇಳಿ. ಅಂದ್ರೆ ಎಷ್ಟು ಕಷ್ಟದ ಜೀವನ ಅಂತ ಇವತ್ತಿನ ಮಕ್ಳಿಗೆ ಗೊತ್ತಾಗ್ಲಿ. ಹಾಗೆ ನಿಮ್ಮ ಅಮ್ಮನ ಹೆಸರು ಏನಂದ್ರಿ? ನಮ್ಮ ಅಮ್ಮನ ಹೆಸರು ಧನಲಕ್ಷ್ಮಿ. ಎಷ್ಟು ಜನ ಮಕ್ಕಳು ನೀವು? ನಮ್ಮ ತಂದೆಯವರಿಗೆ 4 ಜನ ಹೆಣ್ಮಕ್ಳು ಸರ್. 4 ಜನ ಹೆಣ್ಮಕ್ಳು. ನಮ್ಮ ತಂದೆ ತುಂಬ ಕಷ್ಟಪಟ್ಟು ನಮಗೆ ಸುಖದ ಜೀವನ ಕೊಟ್ಟಿದ್ದಾರೆ ಸರ್. ನಮಗೆ ಕಷ್ಟ ಅಂದರೆ ಅವ್ರಿಗೆ ಕಷ್ಟದಲ್ಲೇ ಬೆಳೆಸಿರೋದು, ನಮಗೆ ಕಷ್ಟ ಅಂದರೆ ಏನು ಅಂತ ಗೊತ್ತಿಲ್ದಂಗೆ ಬೆಳೆಸಿದ್ದಾರೆ. 4 ಜನ ಹೆಣ್ಮಕ್ಳಾದ್ರೂ ಇವತ್ತಿನವರೆಗೂ ಅವರು ಕಷ್ಟ ಪಡ್ತಾನೆ ಇದ್ದಾರೆ. ದೇವ್ರು ಚೆನ್ನಾಗಿ ಕೊಡೋದೆಲ್ಲ ಕೊಟ್ಟಿದ್ದಾರೆ ಅಂದ್ರೂ ಅವರು ಬಾಡಿ ಆ್ಯಕ್ಷನ್ನು ಸುಮ್ಮನೆ ಇರಲ್ಲ. ಏನಾದ್ರು ನಾವು ದುಡಿತಾನೆ ಇರಬೇಕು ಅಂತ ಇರುತ್ತೆ. ಹಂಗೆ ನಮ್ಮ ಮನಸ್ಸಿಗೂ ಇವಾಗ 1-2 ದಿವಸ ಮನೇಲಿ ಕುಂತ್ರೆ ಆಗಲ್ಲ. ಇವತ್ತು ರಜೆ ಮಾಡಬಾರ್ದಾಗಿತ್ತು ಅನ್ಸುತ್ತೆ. ನಮ್ಮ ತಂದೆಯವರೆಲ್ಲ ಅವಾಗ ರಜೆ ಮಾಡ್ಬೇಕಾರೆ ಎಷ್ಟೊಂದು ದುಡಿತಾ ಇರ್ತಾರೆ, 1-2 ದಿವಸ ರಜೆ ಮಾಡಿ ಮನೇಲಿ ಇರಲ್ಲ ಅಂತ ಹೇಳ್ತಾರಲ್ಲ ಅಂತ ನಾವು ಬೈತಾ ಇದ್ವಿ. ಬಟ್ ಇವಾಗ ಆ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ಅದು ನಮ್ಗೆ ಅರ್ಥ ಆಗತ್ತೆ. ಒಂದು ಹೇಳಿ, ಮನೆ ತುಂಬ ನಮ್ಮ ಮನೆಗೆ ಡಿಗ್ರಿ ಮಾಡಿದವ್ರು ಇದ್ದಾರೆ, ಆದರೂ ಜೀವನ ಮಾಡೋದ್ರಲ್ಲಿ ಸೋತ್ ಹೋಗ್ತಾ ಇದೀವಿ ಅಲ್ವಾ? ಹೌದು ಸರ್. ನಿಮ್ಮ ಇಡೀ ನೀವೇ ಹೇಳ್ತಾ ಇದ್ರಿ, ಅಪ್ಪ ಅಮ್ಮ 4 ಜನ ದೊಡ್ಡ ಮನೆತನ ಎಲ್ಲರಿಗೂ ಓದಿಸಿದ್ದಾರೆ, ಒಂದು ಒಳ್ಳೆ ಜೀವನ ಕೊಟ್ಟಿದ್ದಾರೆ. ಅವರಿಗೆ ಸಾಧ್ಯ ಆಗಿದ್ದು ಇವತ್ತಿನ ಮಕ್ಕಳಿಗೆ ನಮಗೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತೀರಿ ಸರ್? ಜೀವನದಲ್ಲಿ ಎಲ್ಲನೂ ಪ್ಲಸ್ ಆಗೇ ತಗೋಬೇಕು ಸರ್. ನಾವು ಒಂದು ಹೆಜ್ಜೆ ಮುಂದೆ ಇಡ್ತೀವಿ ಅಂದರೆ ಅದೆಲ್ಲ ಸಕ್ಸಸ್ ಆಗತ್ತೆ ಅಂತ ಹೇಳ್ಕೊಂಡೇ ಹೋಗಬೇಕು. ಅವ್ರು ಏನು ಹೇಳ್ತಾರೆ, ಇವ್ರು ಏನು ಹೇಳ್ತಾರೆ, ನಾವು ಇಷ್ಟು ಓದಿದ್ದೀವಲ್ಲ, ನಾವು ಯಾಕೆ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅನ್ಕೋಬಾರ್ದು. ಇವತ್ತಿನ ಜನ್ರೇಷನಲ್ಲಿ ಇವಾಗ ಈ ವಿಡಿಯೋ ಕಾಂಪ್ಲೆಕ್ಸಲ್ಲಿ ಹೇಳಬೇಕು ಅಂದರೆ ಅಷ್ಟು ಜನ ಡಿಗ್ರಿ ಓದಿರೋ ಹುಡುಗಿಯರು, ಕಾಲೇಜ್ ಓದಿರೋ ಹುಡುಗಿಯರು, ದುಬಾಯಿಂದ ಬಂದಿರೋ ಹುಡುಗಿಯರು ಎಲ್ಲ 4-5 ಅಂಗಡಿ ಸ್ಟಾಲ್ ಓಪನ್ ಮಾಡಿದ್ದಾರೆ. ನನ್ನನ್ನೇ ಉದಾಹರಣೆಗೆ ತೊಗೊಂಡು ಹೋಗ್ತಾರೆ. ಅವ ಆಂಟಿ ಮಾಡಿದ್ದಾರೆ, ಆಂಟಿ ನೀವು ನನಗೇನಾರ ಒಂದು ಐಡಿಯಾ ಕೊಡಿ ಆಂಟಿ, ನಾನು ಮಾಡ್ತೀನಿ. ಕಾಲೇಜ್ ಓದಿರೋ ಹುಡುಗಿರು, ನಿಮಗೆ ಕ್ರಮ ಹೋಗಿ ಆರಾಮಾಗಿ ಕೆಲಸ ಮಾಡಿ, ಅಲ್ಲೇನು ಸಿಗತ್ತೆ ಆಂಟಿ, ಇಲ್ಲಿ ಸಿಗೋ ಮಜಾನು ಸಂಪಾದನೆನೂ ಅಲ್ಲೇನು ಸಿಗತ್ತೆ ಆಂಟಿ ಅಂತ ಅಷ್ಟು ಧೈರ್ಯವಾಗಿ ಹೇಳ್ತಾರೆ ಸರ್. ಅಂಥವ್ರನ್ನ ನಾವು ಮೋಟಿವೇಶನಾಗಿ ತೊಗೊಂಡು ಮಾಡಬೇಕು ಸರ್. ಅಂದ್ರೆ ನಾನು ಓದ್ಬಿಟ್ಟಿದ್ದೀನಿ, ಇದೇ ಕೆಲಸ ಮಾಡ್ತೀನಿ ಅದೇ ಕೆಲಸ ಮಾಡ್ತೀನಿ ಅಂದ್ರೆ ನಮ್ಮ ಜೀವನ ಹೇಗಿರುತ್ತೋ ಹಾಗೇ ಇರುತ್ತೆ. ಎಲ್ಲದಕ್ಕೂ ನಾವು ಸರಿ ಅಂತ ಅನ್ಕೊಂಡು ಮುಂದೆದ್ದು ಹೋಗ್ಬೇಕು. ಅವಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ, ನಾವು ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗುತ್ತೆ, ನಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಮಕ್ಕಳು ಡಿಗ್ರಿ ಓದ್ತಾ ಇದ್ದಾರೆ, ಜೈನ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಲಕ್ಷ ಕಟ್ಟಿ ಇನ್ವೆಸ್ಟ್ ಮಾಡಿ ಓದ್ತಾ ಇದ್ದೀನಿ. ಅವರು
ಇಲ್ಲಿ ಬಂದು ನಿಂತ್ಕೊಂಡು ವ್ಯಾಪಾರ ಮಾಡೋದಕ್ಕೂ ಸಹಿನೇ. ನನ್ನ ಫ್ರೆಂಡ್ಸ್ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಹಿಂಜರಿಯೋದಿಲ್ಲ. ನಾವು ಇದೇ ಬಿಸ್ನೆಸ್ ಮಾಡೋದು. ಫ್ರೆಂಡ್ಸ್ ಸರ್ಕಲಲ್ಲೇ ಎಲ್ರಿಗೂ ಹೇಳ್ತಾರೆ, ಅವರು ಬನ್ನಿ ನಾವು ಒಂದು ಸ್ಟಾಲ್ ಓಪನ್ ಮಾಡೋಣ ಅಂತ 4 ಜನ ಹುಡುಗಿಯರು ಸೇರಿ ಮಾತಾಡ್ಕೋತಾರಂತೆ. ಈ ಥರ ಮೋಟಿವೇಶನ್ ಕೊಡಬೇಕು ಮಕ್ಕಳಿಗೆ. ನಾವು ಇದನ್ನ ಮಾಡಿದ್ರೆ ಹಂಗ್ ಜನ ಏನ್ ಅನ್ಕೊಂತಾರೋ ಅವ್ರು ಏನ್ ಅನ್ಕೊಂತಾರೋ ಅಂತ ನಾವು ನೋಡ್ತಾ ಇದ್ರೆ ನಾಳೆ ದಿವಸ ನಾವು ಮುಂದೆ ಬರೋಕ್ಕಾಗೋದಿಲ್ಲ. ಜನಗಳಿಗೋಸ್ಕರ ನೋಡಿಕೊಂಡು ನಮ್ಮ ಜೀವನ ನಾವು ಹಾಳು ಮಾಡ್ಕೋಬೇಕು. ಈಗ ನಿಮ್ಮ ಕಣ್ಣಿದ್ರಿಗೆ ಇಲ್ಲ ಅಂದವರೆಲ್ಲ ಈಗ ನಿಮ್ಮನ್ನೇ ಒಳ್ಳೇದು ಅಂತ ಇದಾರಲ್ಲ. ಹೌದು ಸರ್, ಅಂದವರೆಲ್ಲ ನನ್ನ ಮುಂದೆ ಅವರೇ ನೋಡ್ತಾ ಇದ್ದಾರೆ. ನಾವು ಯಾಕೆ ಮಾಡ್ಬಾರ್ದಾಗಿತ್ತು, ನಾವು ಯಾವ್ದಾರ ಬೇರೆ ಅಂಗಡಿ ಹಾಕೋಬೇಕಾಗಿತ್ತು ಅನ್ನೋ ಥರ ಎಲ್ಲ ಯೋಚನೆ ಮಾಡ್ತಾರೆ. ಈ ಬೆಂಗಳೂರಲ್ಲಿ ಬಂದು ಇವ್ರು ನೋಡು ನಮ್ಮ ಮುಂದೆನೇ ಈ ಥರ ಅಂಗಡಿ ಹಾಕ್ಕೊಂಡು ರೋಡಲ್ಲಿ ನಿಂತ್ಕೊಂಡು ಅಂಗಡಿ ಹಾಕ್ಕೊಂಡು ಮಾಡಿಕೊಂಡು ಬಂದಿದ್ದಾರೆ. ಇವಾಗ ನೋಡಿ ಇವ್ರು ಹೆಂಗಿದ್ದಾರೆ ಅನ್ನೋ ಥರನೂ ಮಾತಾಡ್ತಾರೆ ಸರ್. ಓಕೆ, ಅದ್ಭುತ, ಇನ್ಸ್ಪೈರ್ ಕತೆ ನಿಮ್ದು. ಈಗ ಜನಗಳಿಗೆ ಕೇಳೋದಾದ್ರೆ ಮೊದಲು ಅಡ್ರೆಸ್ ಹೇಳ್ಬಿಡೋಣ, ಇದು ಎಲ್ಲಿದೆ ನಿಮ್ದು ಅಂತ. ಸರ್, ಬನಶಂಕರಿ BDA ಕಾಂಪ್ಲೆಕ್ಸು. BDA ಕಾಂಪ್ಲೆಕ್ಸ್ ಹತ್ರ ಐಬ್ಯಾಕ್ ರೋಡ್ ಇದೆ, ಎದುರುಗಡೆ ಟೈಟನ್ ಐ ಶೋರೂಮ್ ಇದೆ. ರವಿ ಗೋಬಿ ಅಂತ ಎಲ್ರಿಗೂ ಗೊತ್ತು. ರವಿ ಗೋಬಿ ಪಕ್ಕದ ಅಂಗಡಿಯಲ್ಲೇ ನಮ್ಮದು ಶ್ರೀ ಸಾಯಿ ವೆಜ್ ಬಾರ್ಬಿಕ್ಯೂ ಅಂತ ಪ್ಯೂರ್ ವೆಜ್ ಐಟಮು. ಪ್ಯೂರ್ ವೆಜ್ ಸರ್. ತುಂಬಾ ಜನ ಅದೇ ಪ್ಯೂರ್ ವೆಜ್ ಅಂತ ಇನ್ಫ್ಲೂಯೆನ್ಸ್ ಆಗಿ ಬರ್ತಾರೆ ಸರ್. ಓಕೆ, ಭಾಳ ಚೆನ್ನಾಗಿತ್ತಮ್ಮ, ನನಗಂತೂ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ದಯವಿಟ್ಟು ಇಂಥವ್ರಿಗೆ ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಆಹಾರ ಎಲ್ಲ ಕಡೆ ಸಿಗುತ್ತೆ, ಸಿಕ್ಕಲ್ವೇನ್ರಿ? ಎಲ್ಲ ಕಡೆ ಖಂಡಿತ. ಯಾಕೆ ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಅಂತಂದರೆ, ನೋಡಿ, ಒಂದು ದೊಡ್ಡ ಕುಟುಂಬ ಈ ಬಂಡಿ ಮೇಲೆ ನಿಂತಿದೆ ಇವ್ರ ಜೀವನ, ಅದಕ್ಕೋಸ್ಕರ ಸಪೋರ್ಟ್ ಮಾಡಬೇಕು. ಆಮೇಲೆ ಟೇಸ್ಟ್ ಅಂತೂ 5 ಸ್ಟಾರ್ಗೆ ನೀವೇನು ತಿಂತೀರಿ ಅಲ್ಲಿ 1000 ರೂಪಾಯಿ ಕೊಟ್ಟು ತಿಂತೀರಿ, ಇಲ್ಲಿ ಬರೀ 50-100 ರೂಪಾಯಿದಲ್ಲ ಅದೇ ಟೇಸ್ಟ್ ಇವ್ರು ಕೊಡ್ತಾರೆ. ಹಾಗಾಗಿ ಇಂಥವ್ರ ಹತ್ರ ಗಮನ ಕೊಡಿ. ಇವ್ರದ್ದು ಕತೆ ಅಂತ ಹೇಳ್ತಿಲ್ಲ, ಎಲ್ಲಿ ಹೋದ್ರು ಇಂಥವ್ರು ಇದ್ರೆ ಸಪೋರ್ಟ್ ಮಾಡಿ ಅಂತ ನನ್ನ ಕಳಕಳಿಯ ಮನವಿ ಅಲ್ವಾ. ನಾವು ಬದುಕಿನ ಬುತ್ತಿ ಕಟ್ಟಿದ್ದು ನಿಮ್ಮಂಥವ್ರ ಕತೆಗಳಿಂದ ಅಮ್ಮ. ಹೌದು ಸರ್. ಅಲ್ವಾ, ನಾವು ಇವತ್ತು ಊಟ ಮಾಡ್ತಾ ಇರೋದು ನಿಮ್ಮಂಥವ್ರ ಕತೆಗಳು ಹೇಳಿದ್ದಕ್ಕೆ. ಹೌದು ಸರ್. ಅಲ್ವಾ. ಹಾಗಾಗಿ ವೀಕ್ಷಕರಲ್ಲಿ ಒಂದು ಮನವಿ, ನೀವು ದಯವಿಟ್ಟು ಬನಶಂಕರಿ ಬಂದಾಗ ಒಂದು ಸಾಯಂಕಾಲ ಬನ್ನಿ, ಒಂದು ಫ್ಯಾಮಿಲಿ ಕರ್ಕೊಂಡು ಬಂದು ಎಷ್ಟು ಖುಷಿ ಪಡ್ತೀರಿ ಅಂತಂದರೆ, ನಿಜಕ್ಕೂ ನಾನೇನು ಹೇಳಿದ್ದೀನಲ್ಲ ಅದು 100% ನಿಜ. ಹಾಗಾಗಿ ತಾಯಿಗೆ ಸಪೋರ್ಟ್ ಮಾಡಿ, ಮಕ್ಕಳು ಬೆಳೀಲಿ. ನಾಳೆ ಇವ್ರು ದೊಡ್ಡದಾಗಿ ಮಾಡಿದ್ರೆ ಇನ್ನೊಂದು 10 ಜನಕ್ಕೆ ಕೆಲಸ ಕೊಡ್ತಾರೆ, ಅವ್ರ ಕುಟುಂಬ ಬೆಳೆಯುತ್ತೆ. ಹಾಗಾಗಿ ಆಗಲಿ ಅಮ್ಮ, ಖುಷಿ ಆಯಿತು. ಇನ್ನು ಮುಂದಕ್ಕೆ ಬದುಕಿನ ಬುತ್ತಿಯವರು ಇದನ್ನ ನೋಡ್ಕೊಂಡವ್ರು ಇಲ್ಲಿಗೆ ಬರ್ತಾರೆ, ಬಂದಾಗ ಒಳ್ಳೊಳ್ಳೆ ತಿಂಡಿ ಮಾಡಿಕೊಡಿ ಅವ್ರಿಗೆ. ಟೈಮಿಂಗ್ ಹೇಳ್ಬೇಡ ಅವ್ರಿಗೆ. ಹಾಂ ಸರ್, ಈವ್ನಿಂಗ್ 4:30 to 11 o'clock ಸರ್. 4:30 ಇಂದ ಇರುತ್ತೆ. ಸಂಡೇ ಇಲ್ಲ, ಸಂಡೇ ಆ್ಯಕ್ಚುಲಿ ಅಂಗಡಿ ಓಪನ್ ಇರುತ್ತೆ ಸರ್. ರಜಾ ಅಂತ ಇಲ್ಲವೇ ಇಲ್ಲ. ಸ್ಯಾಟರ್ಡೆ ಸಂಡೇ ಒಂದು ಸ್ವಲ್ಪ ರಶ್ ಇರುತ್ತೆ, ಸ್ವಲ್ಪ ಬಿಸಿ ಮಾಡ್ಕೊಡ್ತಾರೆ, ಭಾಳ ಚೆನ್ನಾಗಿರುತ್ತೆ. ನಾನು ಮಾಡಿಕೊಟ್ಟಿದ್ದು ಏನದು ಸಾಯಿ ಸ್ಪೆಷಲ್ ಅಂತ ಆಲ್ ಮಿಕ್ಸ್ ವೆಜ್. ಅದರಲ್ಲಿ ಎಲ್ಲ ಐಟಮ್ಸು ಬರುತ್ತೆ ಸರ್. ಪನ್ನೀರು, ಮಶ್ರೂಮು, ಪೈನಾಪಲ್ಲು, ಬೇಬಿ ಕಾರ್ನು, ಬೇಬಿ ಪೊಟ್ಯಾಟೊ, ಬ್ರೊಕ್ಕೋಲಿ, ಆನಿಯನು, ಕ್ಯಾಪ್ಸಿಕಮು ಎಲ್ಲ ಐಟಮು ಬರುತ್ತೆ ಸರ್. ಹೌದಾ? ಓಕೆ, ಬನ್ನಿ ತಿನ್ನಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.